ಈ ಶ್ರೀರಾಮ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಧರ್ಮದವರಾದರೂ ಮೂಲ ವಿಗ್ರಹಕ್ಕೆ ನೀವೇ ಪೂಜೆ ಮಾಡಬಹುದು. 1369ರಲ್ಲಿ ಅಂದ್ರೆ 656 ವರ್ಷದ ಹಿಂದೆ ವಿಜಯನಗರದ ಅರಸರಿಂದ ನಿರ್ಮಾಣಗೊಂಡ ಶ್ರೀರಾಮನ ಅತಿ ದೊಡ್ಡ ದೇವಾಲಯ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಂಟೆಂಟ್ ಕನ್ನಡಿಗ. ನಾನು ಇವತ್ತು ಬಂದಿರೋದು ಮೈಸೂರಿಂದ ಜಸ್ಟ್ 1 hour ಡಿಸ್ಟೆನ್ಸ್ ಅಲ್ಲಿ ಅಂಡ್ ಬ್ಯಾಂಗ್ಳೂರಿಂದ 2 hours ಜರ್ನಿಲಿ ಲೊಕೇಟ್ ಆಗಿರೋ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರವು ಗ್ರಾಮದ ಪ್ರಾಚೀನ ಸ್ಮಾರಕ ಶ್ರೀರಾಮ ದೇವಸ್ಥಾನಕ್ಕೆ 14ನೇ ಶತಮಾನದಲ್ಲಿ ಮೂಲ ಭಾಗವನ್ನು ವಿಜಯನಗರದ ಅರಸನಾದ ಶ್ರೀ ಬುಕ್ಕಣ್ಣ ಒಡೆಯರ್ ನಿರ್ಮಿಸಿದ್ದಾರೆ ಎಂದು ಸ್ಥಳೀಯ ಶಾಸನದಲ್ಲಿ ಉಲ್ಲೇಖವಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಈ ಸ್ಮಾರಕವನ್ನು ಹರವು ಗ್ರಾಮಸ್ಥರ ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯದ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 1996ರಲ್ಲಿ ಜೀರ್ಣೋದ್ಧಾರದ ಕಾರ್ಯ ಪ್ರಾರಂಭಿಸಿತ್ತು ಹಾಗೂ ದೇವಾಲಯದ ಹೊರಭಾಗದ ಕೆಲಸವನ್ನು ಮಂಡ್ಯ ಜಿಲ್ಲಾಡಳಿತ ಮಾಡಿಸಿದೆ. ಈಗ ಈ ದೇವಸ್ಥಾನವು ತುಂಬಾ ಸುಂದರವಾಗಿ ಮತ್ತು ಸ್ವಚ್ಛವಾಗಿ ತಲೆ ಎತ್ತಿ ನಿಂತಿದೆ. ಒಂದ್ಸರಿ ವಿಸಿಟ್ ಮಾಡಿದ್ರೆ ಪದೇ ಪದೇ ಹೋಗ್ಬೇಕು ಅನ್ನೋ ಪೀಸ್ಫುಲ್ ಆಗಿರೋ ಜಾಗ ಇದು. ಈ ದೇವಸ್ಥಾನ ಬರೀ ಪೂಜೆಗಳಿಗೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೂ ವೇದಿಕೆಯಾಗಿದೆ. ಈ ಸ್ಥಳದಲ್ಲಿ ಜೈವಿಕ ಸಂರಕ್ಷಣೆ ಅಂಗವಾಗಿ ದೇವರ ಕಾಡು ಎಂಬ ಉದ್ಯಾನವನ ಕೂಡ ಇದೆ. ನೀವು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಈ ರೀಲ್ನ ಶೇರ್ ಮಾಡಿ ಈ ಪ್ಲೇಸ್ನ ಒಂದ್ಸತಿ ಆದ್ರೂ ವಿಸಿಟ್ ಮಾಡಿ. ಇದೇ ರೀತಿ ಹಿಸ್ಟಾರಿಕಲ್ ಅಂಡ್ ಹಿಡನ್ ಟೆಂಪಲ್ಸ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿದ್ರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.